ಯಾವುದೇ ದಾಖಲೆ ಇಲ್ಲದೆ ವೃತ್ತ ಒಬ್ಬರ ಮೇಲೆ ಆರೋಪ ಮಾಡೋದು ಅದು ರಾಜಕೀಯ ಆರೋಪ. ಕನಿಷ್ಠ ದಾಖಲೆಗಳನ್ನು ನಾವು ಇಟ್ಕೊಂಡು ಮಾತಾಡಿದ್ರೆ ಅದು ನೀವು ಕೂಡ ಪ್ರಶ್ನೆ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಕ್ಷೇತ್ರದ ಜನ ಏನು ಅನ್ಯಾಯ ಆಗ್ತಾ ಇದೆ, ನಾವು ಯಾಕೆ ತಾನೇ ಈ ಕ್ಷೇತ್ರ ಅವರಿಗೆ ಕೇಳೋಂಥದ್ದು ತಯಾರಾಗ. ನಿಮಗೆಲ್ಲ ಗೊತ್ತಿರೋಂಥ ನಮ್ಮ ಕ್ಷೇತ್ರದ ಜನರನ್ನು ಮರಳು ಮಾಡಿ ಬಣ್ಣದ ಮಾತುಗಳನ್ನು ಮಾತನಾಡಿ ಇವರ ಅಭಿವೃದ್ಧಿ ಕಾಣದೆ ಕೇವಲ ಅವರ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಮಾತ್ರ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶಾಸಕರೊಬ್ಬರೇ ಆಡಳಿತ ಮಾಡಿದರೆ ಸರಿ ತಪ್ಪುಗಳು ಗೊತ್ತಾಗ್ತಾ ಇರ್ತೇನೋ ಗೊತ್ತಿಲ್ಲ. ಆದರೆ ನಮ್ಮ ಕ್ಷೇತ್ರದಲ್ಲಿ ಸೈನ್ ಮಾಡೋ ಶಾಸಕರು ಇಲ್ಲಿದ್ದರೆ ಸೀಲ್ ಹಾಕೋ ಶಾಸಕರು ಕೋಲಾರಲ್ಲಿದ್ದಾರೆ. ಎಲೆಕ್ಷನ್ ನಡೆದಾಗ ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಸುನಾಮಿ ಬಂದ ರೀತಿಯಲ್ಲಿತ್ತು. ಅದಕ್ಕೆ ಯಾವುದೇ ಬೆಟ್ಟ ಗುಡ್ಡ ಅಡೆತಡೆಗಳು ಯಾವ್ದು ಬಂದರೂ ಕೂಡ ನಿಲ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ಆ DCC ಬ್ಯಾಂಕನ್ನು ಮುಂದೆ ಇಟ್ಕೊಂಡು ನಾವು ಮನೆ ಬಾಗಿಲಿಗೆ ಸಾಲ ಕೊಡ್ತೀವಿ, ನೀವೆಲ್ಲ ಓಟ್ ಹಾಕಿ ಅಂತೇಳಿ ಜನರನ್ನು ಮರಳು ಮಾಡಿ ಸುಮಾರು ಜನ ಬೇರೆ ಜನ ಅಂದ್ಕೊಂಡ್ರು, ಇಲ್ಲ ಸಂಪಂಗಿರು ದುಡ್ಡು ಖರ್ಚು ಮಾಡಿಲ್ಲ, ಹೇಳಿದಷ್ಟು ಹಣ ಕೊಟ್ಟಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಖರ್ಚು ಮಾಡಿದಷ್ಟು ಹಣ ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಹತ್ರ ಏನೋ ದುಡ್ಡು ತಗೊಂಡ್ರೇನೋ ಅನ್ನುವಂಥ ಅಪವಾದನೂ ಕೂಡ ಗೊತ್ತಿದ್ದ ಜನ ಮಾತಾಡ್ತಾ ಇದ್ರು. ನಮಗೆ ಆ ಸಮಸ್ಯೆ ಕಾಡುತ್ತೆ. ನಿಮ್ಗೆ ಮೂಟೆಗಟ್ಟಲೆ ಟೇಬಲಲ್ಲಿ ಹಣ ಇಟ್ಬಿಟ್ಟು ಜೋಡಿಸಿ ನಾವು ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಹೇಳಿ ಸುಳ್ಳಿನ 5 ಗ್ಯಾರಂಟಿಗಳನ್ನು ರಾಜ್ಯದ ಜನರ ಮುಂದೆ ತಂದು ಸುಳ್ಳು ಹೇಳಿ ಮತ್ತೊಂದು ಸಾರಿ ಅಧಿಕಾರಕ್ಕೆ ಬಂದರು. 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಅವರೇ ಸ್ವತಃ ಸಹಿ ಮಾಡಿ ಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿಗಳು ಎಷ್ಟು ಲಕ್ಷ ಜನರಿಗೆ ರಾಜ್ಯಕ್ಕೆ ಸೇರ್ತಾ ಇದೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಶ್ವೇತಪತ್ರವನ್ನು ಹೊರಡಿಸಲಿಲ್ಲ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂದರೆ 5,000 ಕೋಟಿ ಹಣವನ್ನು ಈ 5 ಗ್ಯಾರಂಟಿಗಳಿಗೆ ತಲುಪುವಂಥ ಹಣವನ್ನು ತಲುಪಿಸದೆ ಸರ್ಕಾರ ತಲೆ ತಲುಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿ. ಹೌದು, 5,000 ಕೋಟಿ ಹಣ ನಾವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇನ್ನು ಮುಂದೆ ನಾವು ಕೊಡ್ತೀವಿ ಅಂತೇಳಿ ಸ್ವತಃ ಸಚಿವರೇ ಒಪ್ಕೊಂಡಿದ್ದು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ನಡೆದುಕೊಂಡಿದ್ದೀವಿ. 17,000, ಗ್ರಾಮಾಂತರ 12, ನಗರ 17, ಒಟ್ಟು 32,000. ಇದು ಆದಾಯ ಮಿತಿ. ಇದು ನಾವು ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರ. ಆಗಲಿಲ್ಲ, 32,000ನೇ ಅಂತಿದೆ. BJP ಸರ್ಕಾರ ಇದ್ದಾಗ ಇದೇ 32,000ದ ಮಾನದಂಡನೇ ಇತ್ತು. ಏನಕ್ಕಿತ್ತು ಅಂತ ಹೇಳಿದ್ರೆ, ಮಾಸಿಕ ಅಂದರೆ ಇಲ್ಲಿ ಪಾಪ ನಮ್ಮ ಜನರಿಗೆ ಸ್ವಲ್ಪ ಪದ ಅರ್ಥ ಆಗಲ್ಲ. ಮಾಸಿಕ ಅಂದರೆ ಪ್ರತಿ ತಿಂಗಳು ಯಾವ್ಯಾವ ಯೋಜನೆಯಲ್ಲಿ ಪೆನ್ಷನ್ ಕೊಡಬೇಕು ಅನ್ನುವಂಥದ್ದು ಇದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಿಂಚಣಿ ಯೋಜನೆ, ವಿಕಲಾಂಗ ಪಿಂಚಣಿ ಯೋಜನೆ ಅಂದರೆ ಅಂಗವಿಕಲರಿಗೆ ಪಿಂಚಣಿ ಕೊಡಬೇಕು, ಸಂಧ್ಯಾ ಸುರಕ್ಷಣೆ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಹಾಗೂ 1 ಬಾರಿ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ನೀಡುವಂಥ ಯೋಜನೆಗಳಾದ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮತ್ತು ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆಗಳಿಗೆ ಆದಾಯ ಮಿತಿಯನ್ನು ವಾರ್ಷಿಕ 32,000ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ನನ್ನ ಹೆಸರು ಬಳಸಲ್ಲ. ವಿರೋಧ ಪಕ್ಷದವರು ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಿನಾ ನೂರಾರು ತೊಂದರೆಗಳನ್ನು ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನು ಕೊಡ್ತಾರೆ, ಅದನ್ನು ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ
ಜನರ ತೀರ್ಪು ಕೊಟ್ಟಂತ ಈ ಕ್ಷೇತ್ರದ ಶಾಸಕರ ನಿಲುವೇನು, ಅವರ ಪ್ರತಿಕ್ರಿಯೆಗಳೇನು? ಈ 14 ಜನರ ಆ ವಯಸ್ಸಾದಂಥ ತಂದೆ ತಾಯಿಯರ ಮನಸ್ಸುಗಳಿದೆಯಲ್ಲ, ಇವತ್ತು ಯಾವ ರೀತಿ ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ. ಓಟ್ ಹಾಕಿ ಮೋಸ ಮಾಡಿದ್ವಿ, ನಾವು ಮೋಸ ಆಗುದ್ವಿ, ನಾವು ಅನ್ಯಾಯ ಮಾಡ್ಕೊಂಡ್ವಿ ಮಾತಾಡ್ತೇವೆ. ಈ 4,000 ರೇಷನ್ ಕಾರ್ಡ್ ಎಲ್ಲ ಜಾತಿ ಧರ್ಮದವರು ಇದ್ದಾರೆ, ನಾನು ಅವ್ರ ಪರವಾಗಿ ಮಾತಾಡ್ತೇನೆ. ನಂದೇನು ತಪ್ಪಿದೆ ಹೇಳಿ? ಜಮೀನುಗಳಾಗಲಿ ಮತ್ತೊಂದಾಗಲಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಜಮೀನುಗಳು ಮಂಜೂರು ಮಾಡದೆ ಶ್ರೀನಿವಾಸಪುರದಲ್ಲಿ ನಿಂತಿರ್ತಕ್ಕಂಥವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಂದೇ ಕುಟುಂಬದವರಿಗೆ ಮತ್ತು ಅವರ ಅಕ್ಕಪಕ್ಕ ಅವರವರೇ ಅವ್ರಿಗೇನೆ 60 ಎಕರೆ ಮಾಡಿದಾರಲ್ಲ ಶಾಸಕರೇ, ನೀವು ಕೇಳ್ಬಾರ್ದಾ? 60 ಎಕರೆ ಜಮೀನು ನಾನು ಇನ್ನೂ ಬಿಡಿಸಿ ಹೇಳ್ಬೇಕಾ? ಸೈನ್ ಹಾಕ್ಬೋದು ನೀವು, ಸೀಲ್ ಬರ್ತದೆ ಅವರು, ಆವಾಗ ಅಧಿಕೃತ ಆದೇಶ. ಈ ಕ್ಷೇತ್ರದ ಜನ 1000 ಜನ ಪೆನ್ಷನ್ದಾರರಿಗೆ ವಂಚನೆ ಆಗಿರ್ತಕ್ಕಂಥ ಆ ತಾಯಂದರಿಗೆ, ಆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮುಖಂಡರಿಗೆ ಮತ್ತು ಅದನ್ನು 4,000 ರೇಷನ್ ಕಾರ್ಡು ತೆಗೆದಾಕಿದ್ದಾರಲ್ಲ, ಇವರಿಗೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಮ ಪರವಾಗಿದ್ದು ಕೆಲಸ ಮಾಡ್ತೀನಿ, BJP ನಿಮ್ಮ ಪರವಾಗಿರ್ತದೆ, ನಿಮ್ಮ ಪರವಾಗಿ ಹೋರಾಟಕ್ಕೆ ಇಳಿತೀವಿ. ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ. ಈ ರಾಜ್ಯ ಸರ್ಕಾರ ನಿಮ್ಮ ಅನ್ನವನ್ನು ಕಿತ್ಕೊಂಡಿದೆ, ನಿಮ್ಮ ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ, ನಿಮಗೆ ಪೆನ್ಷನ್ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ. ನಿಮ್ಮ ಪರ ಹೋರಾಟ ಮಾಡಿ ಇವೆಲ್ಲವನ್ನು ಕೊಡಿಸ್ತೀವಿ, ನೀವು ಬನ್ನಿ ನಮ್ಮ ಜೊತೆ ಹೋರಾಟಕ್ಕೆ ಅಂತೇಳಿ ಭಾಳ ನಮ್ರತೆಯಿಂದ ನಾನು ಈ ಮೂಲಕ ನಾನು ವಿನಂತಿ ಹೇಳಿ. ಈ ಕ್ಷೇತ್ರದ ಶಾಸಕರು ಏನು ಮಾಡ್ತೀರಿ? ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ತಹಸೀಲ್ದಾರ್ ತಮಿಳು ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅಮ್ಮ ನಾನೆಲ್ಲ ಹೋಗ್ಲಿ ಲ್ಯಾಂಗ್ವೇಜ್ ತಮಿಳೇನೋ ಹಂಗಾಗಿ ಮಾತಾಡಿರ್ಬೋದು ಅಂದ್ಕೊಂಬಿಟ್ಟೆ ನಾನು. ತಹಸೀಲ್ದಾರ್, ಈಗ ನಾವೆಲ್ಲ ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಂತ ನಾವು ಎಲ್ಲ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಸಂದರ್ಭಗಳಿಗೆ ಅನುಸಾರವಾಗಿ. ಆದರೆ ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಕನ್ನಡನೇ. ಅದೇ ತಾಲೂಕು ದಂಡಾಧಿಕಾರಿಗಳು ಭಾಷೆಯಿಂದ ಮೀರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ದುರಂತ. ನಮ್ಮ ಅವರು ತಹಸೀಲ್ದಾರು ಇದು ಕೊಡ್ಬೋದಾಯ್ತಲ್ಲ, ಅವ್ರು ಗೊತ್ತಿಲ್ಲ ಅಂದರೆ ನಿಮ್ಮಂಥವ್ರ ಹತ್ರ ಕೇಳಿ ತಿಳ್ಕೊಳ್ತಾ ಇದ್ರಲ್ಲ. ಇದನ್ನು ಮರೆಮಾಚಿ ಮುಚ್ಚಿಕ್ಕೆ ನೀವು 1,20,000 1,20,000 ಅಂತ ಯಾಕೆ? ಭಾಷೆ ಅವ್ರಿಗೆ ಅದರಲ್ಲೇ ಇದ್ಬಿಡ್ಲಿ ಅಂತನ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅವರು, ಮನೆಗಳ ಹತ್ರ ಎಲ್ಲ ಹೋದರೆ ಅವ್ನು ಯಾಕೆ ಅಲ್ಲೇ ಅಂತ ನೀವು ಹೇಳ್ಬಿಟ್ರೆ ಅದು ತಪ್ಪಲ್ಲ. MLA ಪಕ್ಕದಲ್ಲೇ ಇದ್ದಾರೆ, MLA ಹೇಳ್ಬೋದಾಗಿತ್ತಲ್ಲ. ಅದು ನಾನು ಹೇಳ್ತಿರೋದು, ಜನಗಳಿಗೆ ಮಿಸ್ಗೈಡ್ ಮಾಡಬಾರ್ದು. 14,000 ಜನರಿಗೆ ಪೆನ್ಷನ್ ಹೋಗಿದೆ, 4,000 ಜನ ರೇಷನ್ ಕಾರ್ಡ್ ಹೋಗಿದೆ. ಅದ್ರ ಬಗ್ಗೆ ನಾನು